KRS ಪಕ್ಷದವ್ರಿಗೆ ಹಾರ್ಟ್ಲಿ ಹೃದಯದಿಂದ ಧನ್ಯವಾದ ತಿಳಿಸ್ತೀನಿ. ಯಾಕೆ ಅಂದರೆ ಒಂದು ಇಮೇಜ್ ಬಂತು ವಾಟ್ಸಪ್ಪಲ್ಲಿ, ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಈ ರಾಮಲಿಂಗಾರೆಡ್ಡಿ ಅವರ ಪಿ ಎ ಮೀನ್ಸ್ ಕಾರ್ಯಕರ್ತ, ಪಿ ಎ ಅಲ್ಲ ಕಾರ್ಯಕರ್ತ. ಈ GPS ಪ್ಯಾನಿಕ್ ಬಟನ್ ಹಗರಣ ಆಗಿತ್ತು, ಅಂದರೆ ಹಗರಣ ನಡೀತಾ ಇದೆ, ಅಕ್ರಮ ದಂಧೆ ಅದು. ಅದ್ರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಂಘಟನೆ ಪೇಜಲ್ಲಿ ಲೈವ್ ಮಾಡಿರ್ತೀನಿ, ತುಂಬ ವೈರಲ್ಲು ಆಗಿರುತ್ತೆ. ಈಗ ಜನಪ್ರತಿನಿಧಿಗಳನ್ನ, ಅದರಲ್ಲೂ ಟ್ರಾನ್ಸ್ಪೋರ್ಟ್ ವಿಂಗಲ್ಲಿರುವಂತಹ ಮಂತ್ರಿನ ಪ್ರಶ್ನೆ ಮಾಡಿ ಕೇಳೋ ಅಂಥ ರೈಟ್ಸು ಆ ಸಮುದಾಯಕ್ಕೆ ಸೇರಿರುವಂಥ ಚಾಲಕರಿಗೆ ಇದ್ದೇ ಇರುತ್ತೆ, ಮತ್ತು ಪ್ರಜೆಗೂ ಕೂಡ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರ ಕೊಡಬೇಕಾಗಿರೋನು ಪ್ರಜಾಪ್ರತಿನಿಧಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳನ್ನ ಕೂಡ ನಾವು ಚೀಮಾರಿ ಆಗ್ತೀವಿ. ಯಾಕೆ ಚೀಮಾರಿ ಆಗ್ತೀವಿ ಅಂದರೆ, ಅನಾವಶ್ಯಕವಾಗಿ, ಯಾಕೆಂದರೆ ತೆರಿಗೆ ತಗೊಳ್ತಾರೆ, ಸಂಬಳ ತಗೊಳ್ತಾರೆ, ಇವ್ರು ಕಟ್ಟುವಂಥ ದುಡ್ಡಲ್ಲಿ ಅವ್ರ ಸಂಬಳ ಬರ್ತಾ ಇರ್ತದೆ. ಅಷ್ಟು ಸಾಲದು ಅಂತ ಇಂಥ ಅಕ್ರಮ ದಂಧೆಗಳಲ್ಲಿ ಇವ್ರುಗಳ ಪಾತ್ರಗಳಿರ್ತಾವಲ್ಲ, ಅದನ್ನೆಲ್ಲ ನೋಡಿದಾಗ ತುಂಬ ಬೇಸರ ಆಗ್ಬಿಡ್ತದೆ. ಎಲ್ಲಿಂದ ತರ್ತಾರೆ ಜನ ಇದಕ್ಕೆಲ್ಲ ದುಡ್ಡು ಹೊಂದಿಸ್ಕೊಂಡು ಅಂತೇಳಿ ಲೈವ್ಗಳನ್ನ ಮಾಡಿರ್ತೀವಿ. ಅದ್ರ ರಿಲೇಟೆಡ್ಡು ಅವನ ಪಕ್ಷದ ಕಾರ್ಯಕರ್ತ ಅಂದೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಈ ಕೋರಮಂಗಲ ಸ್ಟೇಷನಲ್ಲಿ ಒಂದು FIR ಮಾಡಿಸ್ಬಿಡ್ತಾರೆ. ಅಲ್ಲ, ಒಂದು ಯಾವನೇ ಒಬ್ಬ ಬಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಏನು ಮಾಡಬೇಕು, ನೋಡಪ್ಪ ಈ ಥರ ನಿಮ್ಮ ಮೇಲೆ ದೂರು ಬಂದಿದೆ, ಸ್ಟೇಷನ್ಗೆ ಬನ್ನಿ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳಬೇಕು. ಏನು ಮಾಡ್ತಾರೆ, ಏಕ್ದಮ್ಮು FIRಗಳು ಮಾಡಿಸ್ಬಿಡ್ತಾರೆ. ಏನು FIRಗಳು ಮಾಡ್ಬಿಟ್ರೆ ಏನು ಎದುರ್ಕೊಂಬಿಡ್ತಾರ? ಅದಕ್ಕೊಂದು ಬಲವಾದ ಕಾರಣಗಳಿರ್ಬೇಕಲ್ವ. ಕೋರ್ಟು ಕಟಕಟಗಳಲ್ಲಿ ಹೋದಾಗ ನಾವು ನೋಡಿದ್ದೀವಲ್ಲ, ಜಡ್ಜ್ ಸಾಹೇಬ್ರುಗಳು ಅದನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಅಬ್ಬಬ್ಬಾ ಅಂತಾರೆ. ಅವಾಗ ಆ ಕೇಸ್ಗಳೆಲ್ಲ ಒಡೆದೋಗ್ತವೆ. ಸುಖ ಸುಮ್ಮನೆ ಇನ್ಫ್ಲೂಯೆನ್ಸು, ರಾಜಕಾರಣಿಗಳು ಮತ್ತು ಹಿಂಗೆ ಪಕ್ಷ ಕಾರ್ಯಕರ್ತರುಗಳು ಅಧಿಕಾರದಲ್ಲಿ ಪಕ್ಷ ಐತೆ ಅಂದ್ಕೊಂಡು ಹೋರಾಟಗಾರಗಳ ಮೇಲೆ FIRಗಳು ಹಾಕ್ತಾರಲ್ಲ, ಈ ರೀತಿ ಆಗ್ದಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರವಾಗಿ ಹೋರಾಟ ಮಾಡಿರ್ತೀವಿ? ಏನು ಕಳ್ತನ ಮಾಡಿರ್ತಾರ, ಕೊಲೆ ಮಾಡಿರ್ತಾರ, ಇಲ್ಲ ದರೋಡೆ ಮಾಡಿರ್ತಾರ ಹೋರಾಟಗಾರರುಗಳು? ಯಾರೋ ಒಬ್ಬ ನೊಂದು ಬೆಂದು ಬಂದಿರ್ತಾನೆ, ಅವ್ನಿಗೇನೋ ಮೋಸ ಆಗಿರುತ್ತೆ, ಆ ಮೋಸದ ವಿಚಾರದಲ್ಲಿ ಅವನಿಗೆ ನ್ಯಾಯ ಸಿಕ್ಕಿರೋದಿಲ್ಲ, ಯಾಕೆಂದರೆ ವ್ಯವಸ್ಥೆ ಹಂಗೆ ಕುಲಿಗೆಟ್ಟೋಗಿರುತ್ತೆ. ಯಾರೋ ಸಂಘ ಸಂಸ್ಥೆಗಳು ಅಂದ್ಕೊಂಡು ಬರ್ತಾರೆ, ಅಂಥವ್ರಿಗೆ ವಿಚಾರವಾಗಿ ನಾವು ಎಂಟ್ರಿ ಆದರೆ ಏನು ಮಾಡ್ತಾರೆ, ಆಗ ನಮ್ಮನ್ನು ಕುಗ್ಸೋವಂಥ ಕೆಲಸ ಮಾಡೋದೇ ಪೊಲೀಸ್ ಠಾಣೆಗಳನ್ನ ಬಳಸ್ಕೊಳ್ಳೋದು. ಸುಮ್ಮನೆ ಸುಮ್ಮನೆ FIRಗಳು ಹಾಕ್ಸೋದು, ದೂರುಗಳನ್ನ ತಗೊಳ್ಳೋದು, ಈ ಥರದ್ದೆಲ್ಲ ಆಕ್ಟಿವಿಟೀಸ್ಗಳು ಮಾಡ್ತಾರೆ. ಇದೆಲ್ಲ ನಮ್ಗೆ ಅನುಭವಗಳು ಆಗೋಗ್ಬಿಟ್ಟಿದ್ದಾವೆ. ಹಂಗಂತ ಹೇಳಿದಕ್ಕೆಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಟಿಮೇಟ್ ಏನಾಗ್ಬೋದು ಅಂತ ನಿಂತ್ಕೊಂತೀವಿ. ಯಾಕೆಂದರೆ ಆ ಥರ ದಂಧೆಗಳು ನಡ್ಸ್ಕೊಂಬಂದಿದ್ರೆ ಭಯ ಪಡಬೇಕು. ಆ ಥರ ಅಕ್ರಮ ಚಟುವಟಿಕೆಗಳು, ಈ ಥರ ರೌಡಿಗಳಾಗಿದ್ದರೆ ಎದುರ್ಕೊಬೇಕು. ಹೋರಾಟಗಾರರು ಯಾಕೆ ಎದುರ್ಕೊಬೇಕು ಅನ್ನೋ ರೀತಿಯ ಒಂದು ಮನಸ್ಥಿತಿ ನಮ್ಮವು. ನಾನು ಯಾಕೆ ಈ KRS ಪಕ್ಷಕ್ಕೆ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ಈ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರನ ಮಟ್ಟ ಹಾಕುವಂಥದ್ದು ಏನಾದರೂ ಒಂದು ಪಕ್ಷ ಅನ್ನೋದಿದೆ ಅಂದರೆ ಅದು ಖಂಡಿತ KRS ಪಕ್ಷನೇ. ಜನ ಇಂಥ ಪಕ್ಷನ ದಯವಿಟ್ಟು ಕೈ ಬಿಡಬೇಡಿ, ಮೇಲಕ್ಕೆತ್ತಿ. ಇರೋ ಬರೋ ಭ್ರಷ್ಟಾಚಾರನ ಮೋದಿಯವ್ರ ಕೈಯಲ್ಲಿ ಮಟ್ಟ ಹಾಕೋಕ್ಕಾಗಲಿಲ್ಲ. KRS ಪಕ್ಷ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಮಟ್ಟ ಹಾಕುವಂಥ ಕೆಲಸ ಆದರೂ ಆಗ್ತದೆ. ಯಾಕೆಂದರೆ ಯಾವುದೋ ಒಂದು ಇಮೇಜ್ ಬಂತು, ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಕೋರಮಂಗಲ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಅವರು ಯಾವುದೋ ಚಿನ್ನಾಭರಣ ಹವಾಲಾ ದಂಧೆಯಲ್ಲಿ ಅಮಾನತಾಗಿದ್ದಾರೆ ಅಂದ್ಕೊಂಡು ಯಾವುದೋ ಒಂದು 3-4 ಜನ ಪೊಲೀಸ್ನವರು ಅಮಾನತಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಹಿತ ಅಂತೇಳಿ ಇಮೇಜ್ ಬಂತು. ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ನಾನು ಯಾಕೆ ಅಂದರೆ ಯಾಕೆಂದರೆ ಸರ್ವೇ ಸಾಮಾನ್ಯ ನೋಡಿ, ಆ GPS ಪ್ಯಾನಿಕ್ ಬಟನ್ ವಿಚಾರದಲ್ಲಿ ನಾನು ಸ್ಟೇಷನ್ಗೆ ಹೋದಾಗ ಈ ಪೊಲೀಸ್ನವ್ರು ಬುದ್ಧಿವಾದಗಳು ಹೇಳ್ತಾರೆ. ನಾವು ನಮ್ಮ ಶಿವಕುಮಾರ್ ಸ್ವಾಮೀಜಿಯವರೋ, ಇಲ್ಲ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರೋ, ಇಲ್ಲ ನಮ್ಮ ಈ ಕೊಪ್ಪಳದಲ್ಲಿದ್ದಾರೆ ಸ್ವಾಮೀಜಿ ಅವರಾದರೂ, ಇಂಥವರು ಬುದ್ಧಿವಾದಗಳು ಹೇಳಿದ್ರೆ ಖಂಡಿತ ನಾವು ಅಲ್ಲಿ ತಲೆ ಬಾಗ್ಬೋದು. ಯಾಕೆ ಅಂದರೆ ಅವ್ರು ಆ ಸ್ಥಾನದಲ್ಲಿ ಅಷ್ಟೇ ಬದ್ಧತೆಯಿಂದ ನಡ್ಕೊತಾ ಇರ್ತಾರೆ. ನಮಗೆ ಅವ್ರು ಹೇಳ್ತಾರೆ ಅಂದಾಗ ತಲೆ ಅಲ್ಲ, ಕಂಪ್ಲೀಟ್ಲಿ ಅವ್ರಿಗೆ ನಮ್ಮ ದೇಹನೇ ಶರಣಾಗಿ ಕೈ ನಮಿಸ್ಬಿಡ್ಬೇಕು. ಯಾಕೆ ಅಂದರೆ ಅವರು ಅಂಥ ರೀತಿಯಲ್ಲಿ ಇರ್ತಾರೆ. ನಮಗೆ ಈ ಪೊಲೀಸ್ನವ್ರುಗಳು ಬುದ್ಧಿ ಹೇಳ್ಬಿಟ್ಟಾಗ ಬೇಸರ ಆಗೋದೇನು ಗೊತ್ತಾ, ಇವ್ರುಗಳೇ ಇಂಥ ಕೆಲಸಗಳು ಮಾಡ್ಬೇಕಾರೆ ಇವರ ಯಾಕೆ ನಮಗೆ ಬುದ್ಧಿ ಹೇಳ್ಬೇಕು ಅಂತ ಅನಿಸುತ್ತೆ. ನೋಡಿ, ಈಗ ಆ ಚಿನ್ನ ವಿಚಾರದಲ್ಲಿ ಈಗ ಅವರೇ ಅಮಾನತ್ತಾಗ್ಬಿಟ್ರು. ಈ GPS ಪ್ಯಾನಿಕ್ ಬಟನ್ ವಿಚಾರದಲ್ಲಿ ಹೋದಾಗ ಪಾಪ ಅವ್ರು ನನಗೆ ತುಂಬ ವಿವೇಕ ಹೇಳಿದ್ರು. ಏನು ವಿವೇಕ ಹೇಳಿದ್ರು ಅಂದರೆ, ಇಂಥ ದೊಡ್ಡವ್ರನ್ನೆಲ್ಲ ಎದುರಾಕೊಬೇಕು ಅಂದರೆ, ಎದುರಿಸ್ಬೇಕು ಅಂದರೆ ಸೋಮಶೇಖರ್ ನೀವು ಆ ಸ್ಥಾನಕ್ಕೆ ಹೋಗ್ಬೇಕ್ರಿ. ನೀವು ಸಣ್ಣ ಪುಟ್ಟ ಹೋರಾಟಗಳು ಮಾಡಿಕೊಂಡು ಈ ರೀತಿ ಧ್ವನಿ ಎತ್ಕೊಂಡು ನಿಂತ್ಕೊಂಡ್ರೆ ನಿಮ್ಮಂಥವ್ರನ್ನೆಲ್ಲ ಇವ್ರುಗಳು ಮಟ್ಟ ಹಾಕ್ಬಿಡ್ತಾರೆ.
ಅನ್ನೋ ರೀತಿಲೆಲ್ಲ ಹೇಳ್ತಾರೆ. ಅಂದರೆ ಇಲಾಖೆಗಳನ್ನ ಬಳಸ್ಕೊಂತಾರೆ ಈ ಪುಡಾರಿಗಳು. ಹಾಗಾಗಿ ಈ ಪುಡಾರಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ. ಹಿಂಗೆ ನಮಗೆ ವಿವೇಕ ಹೇಳದಂತಹ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರೇ ಈ ಥರ ಒಂದು ಹವಾಲ ದಂಧೆಯಲ್ಲಿ ಅಮಾನತಾದರು ಅಂದರೆ ನಮ್ಗೆ ಅವ್ರು ಯಾಕೆ ಬುದ್ಧಿವಾದಗಳು ಹೇಳಬೇಕು ಅಲ್ವಾ? ಈ ಥರ ತುಂಬ ಘಟನೆಗಳು ನಡೀತವೆ. ಆಮೇಲೆ ಮೊನ್ನೆ ಒಂದು ರಾಜರಾಜೇಶ್ವರಿ ನಗರಕ್ಕೆ ಒಂದು ಯಾವುದೋ ಒಬ್ಬ ಹುಡುಗ ಒಂದು ಕಾರ್ ತೊಗೊಂಡು ಒಂದು ಸ್ವಲ್ಪ ಫ್ರಾಡ್ ಆಗಿತ್ತು. ಇರಲಿ, ಅದು ಸಾಲೂ ಪಾಪ ಮಾಡಿಕೊಟ್ರು, ಅದು ಅವ್ರ ದೊಡ್ಡ ಗುಣ ಇರಲಿ. ಯಾಕೆಂದರೆ ಅದನ್ನು ಮಾಡಿಸೋವಂಥ ರೀತಿಲಿ ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನ ನಾನು ಮಾಡಬೇಕಾಗಿ ಬಂತು. ಯಾಕೆಂದರೆ ಚೇಸಿಂಗ್ ಎಲ್ಲ ನಡೆದಿತ್ತಲ್ಲ, ಹಂಗಾಗಿ ಆ ಚೇಸಿಂಗು ದೊಡ್ಡ ಮ್ಯಾಟ್ರ್ ಆಗಿರೋದು. ಇರಲಿ ಅಂತ ಹೇಳಿ ಒಳ್ಳೆ ರೀತಿಲಿ ಕ್ಲಿಯರ್ ಆಯಿತು. ನಾನೇನು ಮಾಡ್ತೀನಿ, ಹಿಂದಿನ ದಿನ ಅವ್ರಿಗೆ ಹೇಳಿರ್ತೀನಿ, ನಾಳೆ ಬೆಳಗ್ಗೆ ನಿಮ್ಮ ಆಫೀಸಿಗೆ ಬರ್ತೀನಿ, ಬಂದು ಅದೇನಿದೆಯೋ ಕೂತ್ಕೊಂಡು ಮಾತಾಡೋಣ ಅಂತ. ಯಾಕೆಂದರೆ ಈಗ ನೊಂದು ಬೆಂದಿರೋರೇ ಅಲ್ವಾ ನಮ್ಮ ಹತ್ರಕ್ಕೆ ಬರೋದು. ಅಂಥವ್ರು ನ್ಯಾಯ ಕೊಡಿಸ್ಬೇಕು ಅಂತ ಹೋದಾಗ ಫಸ್ಟು ಟಾರ್ಗೆಟ್ ಮಾಡೋದೇ ಯಾರು ಮುಂದೆ ಬಂದಿರ್ತಾನೆ ಆ ಹೋರಾಟಗಾರನ್ನ ಟಾರ್ಗೆಟ್ ಮಾಡ್ತಾರೆ. ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ? ಜಾತಿಗಳನ್ನ ತೆಗಿತಾರೆ, ಮತ್ತು ಅಸಭ್ಯವಾಗಿ ಮಾತಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನೋ ರೀತಿಯ ಒಂದು ಕಂಟೆಂಟನ್ನು ತೆಗೆದುಬಿಡ್ತಾರೆ. ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಆ ಹುಡುಗನ ಕರ್ಕೊಂಡು ಏಕ್ದಮ್ ಆ ಸ್ಪಾಟ್ಗೆ ಹೋಗಿರಲ್ಲ, ಸ್ಟೇಷನ್ಗೆ ಹೋಗ್ತೀನಿ. ಆ ಹುಡುಗನ್ನ ಕಂಪ್ಲೇಂಟ್ ಬರೆಯಪ್ಪ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರ ಹತ್ರ ವಿಷಯ ಎಲ್ಲ ತಿಳಿಸಿ ಕಂಪ್ಲೇಂಟನ್ನು ಬರ್ಸಿರ್ತೀನಿ. ಆಗ ಕಂಪ್ಲೇಂಟನ್ನು ತಗೊಂಡಂಥ ಹೆಡ್ ಕಾನ್ಸ್ಟೇಬಲ್ ಅವರು ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅವರು ಫೋನ್ ಮಾಡಿರಿ, ಅವ್ರು ಯಾರು ಇವರು ದೂರು ಕೊಟ್ಟಿದ್ದಾರಲ್ಲ ಅವ್ರಿಗೆ ಅಂತ. ಆಗ ಆ ಪಾರ್ಟಿಗೆ ದೂರಿಗೆ ಫೋನ್ ಮಾಡೋದಕ್ಕೆ ಹೆಡ್ ಕಾನ್ಸ್ಟೇಬಲ್ ಅವರು ಕಂಪ್ಲೇಂಟ್ ಕಾಪಿ ಕೈಗೆ ತೊಗೊಂಡಾಗ, ಸೋಮಶೇಖರ್ ಅಂದರೆ ನೀವೇನ್ರಿ, ನಿಮ್ಮೇಲೂ ಕೂಡ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರು. ಅದು ಕಾಮನ್ ಬಿಡಿ ಸರ್. ಈಗ ಬಡವ್ರ ಪರ ನಾವು ಅನ್ಯಾಯ ಆಗಿದೆ ಅಂತ ಬಂದಾಗ ಮುಂದೆ ಬರುವಂಥ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡೋದು, ಆರೋಪಗಳು ಮಾಡೋದು ಅದೆಲ್ಲ ಸಹಜ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ಕಂಪ್ಲೇಂಟ್ಗೆ FIR ಮಾಡ್ತೀರಾ ಮಾಡಿ, ಆ ಕೇಸ್ ನಂಬರ್ಗಳು ಏನು ಅಂತೇಳಿ ನಾನು ಬೇಲ್ ಮಾಡಿಸ್ಕೊಂತೀನಿ. ಇಲ್ಲ ಏನಾದರೂ ಜೈಲಿಗೆ ಏನಾದರೂ ಕಳಿಸಿದ್ರೆ ಕಳಿಸಿ, ತೊಂದರೆ ಇಲ್ಲ, ಲಾಯರ್ ಇಟ್ಕೊಂಡು ಬೇಲ್ ಮಾಡಿಸ್ಕೊಂಡು ಆಚೆ ಬರ್ತೀನಿ. ಕೋರ್ಟಲ್ಲಿ ಫೇಸ್ ಮಾಡ್ತೀನಿ. ನನಗೆ ಗೊತ್ತಿದೆ ಕೋರ್ಟಲ್ಲಿ ಫೇಸ್ ಮಾಡೋದು, ಮಾಡ್ತೀನಿ ಅನ್ನೋ ರೀತಿಲಿ ಹೇಳ್ಬಿಟ್ಟು ನಿಂತ್ಕೊಳ್ತೀನಿ. ಆಮೇಲೆ ಒಬ್ಬರು ಕ್ರೈಮ್ ಅವ್ರು ಬರ್ತಾರೆ. ಇದು ನೋಡಿ ಕಂಟೆಂಟು. ಕ್ರೈಮ್ ಅವ್ರು ಬಂದ್ಬಿಟ್ಟು ಆ ಕಂಪ್ಲೇಂಟು ಅವ್ರು ಹೇಳ್ತಾರಲ್ಲ ಹೆಡ್ ಕಾನ್ಸ್ಟೇಬಲ್, ನಿಮ್ಮ ಮೇಲೂ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ನಾನು ಹೇಳಿಕೆನೂ ಕೂಡ ಬರ್ಕೊಟ್ಟಿರ್ತೀವಿ. ಈ ಥರ ಬೇಜಾನ್ ಕಂಪ್ಲೇಂಟ್ಗಳು ಕೊಡ್ತಾರೆ, ಬೇಜಾನ್ ನಡೆದವೆ ಅಂತ ಕಡೆ ಎಲ್ಲ ಹೋಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಬಂದಿರ್ತೀನಿ. ಅದಾದಮೇಲೆ ಮಾಡಲಿ FIR ಬರುತ್ತಲ್ಲ ಮಾಹಿತಿ, ಆಮೇಲೆ ನಾನು ಅದ್ರ ಮುಂದೆ ಪ್ರೊಸೆಸ್ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಒಬ್ಬ ಕ್ರೈಮ್ ಅವ್ರು ಬರ್ತಾರೆ, ಹಿಂಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೆಡ್ ಕಾನ್ಸ್ಟೇಬಲ್ ಹೇಳಿದ್ಮೇಲೆ, ಸೋಮಶೇಖರ್ ಅವರೇ ನಿಮ್ಮ ಮೇಲೆ ಏನ್ರಿ ಕಂಪ್ಲೇಂಟು ಆರೋಪ ಇದೆ, ಏನೋ ಡ್ರೈವರ್ ಸಂಘಟನೆ ಮಾಡಿದಿರಂತೆ, ಏನೋ ದುಡ್ಡು ತಗೊಂಡ್ಬಿಟ್ಟಿದ್ರಂತೆ. ಅರೆ ಯಾರು, ನಾನು ಅಲ್ಲೇ ಹೇಳ್ತೀನಿ ಸರ್, ಆರೋಪ ತಾನೇ. ಆರೋಪ ಲಕ್ಷ ಜನ ಮಾಡ್ತಾರೆ, ಕೋಟಿ ಜನ ಮಾಡ್ತಾರೆ. ಆರೋಪ ಮಾಡಿದವನು ಯಾವನಾರು ಒಬ್ಬ FIR ಮಾಡಿಸಿದಾನ? ಆರೋಪ ಮಾಡಿದವನು FIR ಮಾಡಿಸ್ಬಿಟ್ಟು ನನ್ನನ್ನೇನಾದರೂ ಕೋರ್ಟು ಕರ್ಕೊಂಡೋಗಿ ನಿಲ್ಲಿಸಿದಾನ? ತೊಗೊಂಬನ್ನಿ ಸರ್, ಒಂದೇ ಒಂದು FIR ಕಾಪಿ ಇದ್ರೆ ತೊಗೊಂಬನ್ನಿ. ದುಡ್ಡು ತೊಗೊಂಡಿರೋದಾಗಿರಲಿ, ಒಬ್ರಿಗೆ ಮೋಸ ಮಾಡಿರೋ ಅಂಥದ್ದಾಗಿರಲಿ ಕೊಡಿ, ಒಂದೇ ಒಂದು FIR ಕಾಪಿ ಕೊಡಿ ರೀ. ನಾವು ಜನರ ಪರ ನಿಂತಿರ್ತೀವಿ ಅಂದಾಗ ಜನ ಪೊಲೀಸ್ ಸ್ಟೇಷನ್ಗೆ ಹೋಗದೆ ನಮ್ಮ ಹತ್ರಕ್ಕೆ ಯಾಕ್ರಿ ಬರ್ತಾರೆ? ನಿಮ್ಮ ಹತ್ರಕ್ಕೆ ಈ ಹುಡುಗ ಬಂದಿದೆ, ಇದು ಸಿವಿಲ್ ಮ್ಯಾಟ್ರ್, ನಾನು ಏನು ಮಾಡೋಕ್ಕೆ ಬರಲ್ಲ ಅಂತ ಆಚೆ ಕಳಿಸ್ತೀರಾ. ಅದೇ ಹುಡುಗ ಹೋಗಿ ಅವ್ರ ಆಫೀಸ್ ಹತ್ರ ಗಲಾಟೆ ಮಾಡಿದ್ರೆ ಸ್ಟೇಷನ್ಗೆ ಇಂಟಿಮೇಷನ್ ಕೊಡದೆ ನೀನು ಯಾಕೋ ಹೋಗಲ್ಲ ಗಲಾಟೆ ಮಾಡಿದೆ ಅಂತ ಹುಡುಗನ ಮೇಲೆ ಕೇಸ್ ಹಾಕ್ತೀರಾ. ನಿಮ್ಮ ವ್ಯವಸ್ಥೆ ನನಗೆ ಗೊತ್ತಿದೆ ಸರ್, ನನಗೆ ತೋರಿಸಿ ಸರ್, ಇಲ್ಲಿ ಯಾವನ್ ಸತ್ಯ ಹರಿಶ್ಚಂದ್ರ ಅವನೇ ತೋರಿಸಿ ಅಂದೆ. ಅಲ್ಲೇ ಸಬ್ ಇನ್ಸ್ಪೆಕ್ಟರ್ ಮುಂದೆನೇ ಅಂದೆ. ಅವ್ರಿಗೆ ಅರ್ಥ ಆಯಿತು ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ, ಬಿಡ್ರಿ ಅದೆಲ್ಲ, ಅದೇನು ನೋಡ್ರಿ ಕಂಪ್ಲೇಂಟು ಅಂದರು. ಯಾಕೆ ನಾನು ಇಷ್ಟೆಲ್ಲ ಹೇಳ್ತೀನಿ ಅಂದರೆ, ಪೊಲೀಸ್ನವ್ರಿಗೆ, ಎಸ್ಪೆಷಲಿ ಪೊಲೀಸ್ನವ್ರಿಗೆ ನೀವು ವಿವೇಕ ಹೇಳಿ. ಯಾರಿಗೆ ಹೇಳಿ? ಕೊಲೆಗಡಕರಿಗೆ ಹೇಳಿ, ಕಳ್ತನ ಮಾಡೋರ್ಗೆ ಹೇಳಿ. ಕೊಲೆ ಕಳ್ತನ ಒಡೆದಾಡ್ಕೊಂಬತ್ತಾರಲ್ಲ, ವಿವೇಕ ಇಲ್ದೇ ಒಡೆದಾಡ್ಕೊಂಡು ತಲೆಬುಡೆ ಒಡೆದಾಕೊಂಡು ಅವರ ಶಕ್ತಿ ಸಾಮರ್ಥ್ಯನ ಎಲ್ಲಿ ತೋರಿಸ್ಬೇಕಾಗ್ದೋ ಅಲ್ಲಿ ತೋರಿಸ್ದೆ ಮನುಷ್ಯರಿಗೆ ಒಡೆದಾಡ್ಕೊಂಡು ಅವ್ರಿಗೆ ರಕ್ತ ತರಿಸ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೊಂಡು ಬರ್ತಾರಲ್ಲ, ಅಂಥವ್ರಿಗೆ ವಿವೇಕಗಳು ಹೇಳಿ. ಖಂಡಿತ ಒಪ್ಕೊಳ್ಳೋಣ. ಹೋರಾಟಗಾರರುಗಳಿಗೆ ಇಲಾಖೆಯವರು ವಿವೇಕ ಹೇಳೋ ಅಂಥದ್ದಿಲ್ಲ. ಯಾಕೆ ಅಂದರೆ, ನೀವುಗಳು ವಿವೇಕ ಹೇಳಬೇಕು ಅಂದರೆ ಫಸ್ಟು ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಬೇಕು. ಗೊತ್ತಿದೆ ಇಲಾಖೆಗಳಲ್ಲಿ ನಿಷ್ಠಾವಂತ ಇರೋವಂಥ ಅಧಿಕಾರಿಗಳು ಯಾರು, ನಿಷ್ಠೆನ ಮೀರಿ ನಡ್ಕೊಂತಿರೋರು ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ, ಪಬ್ಲಿಕ್. ಹಾಗಾಗಿ ನಾನು ಅದನ್ನೆಲ್ಲ ಅಲ್ಲೇ ಆ ಕ್ರೈಮ್ ಅವ್ರಿಗೆ ಹೇಳ್ತೀನಿ, ಬಿಟ್ಬೋಣ. ಹರಿಶ್ಚಂದ್ರ ಯಾರು ಇಲ್ಲ ಅಣ್ಣ ಇಲ್ಲಿ. FIR ಆಗಿದ್ರೆ ಒಂದೇ ಒಂದು ಕೇಸ್ ಇದ್ರು ಓಪನ್ ಮಾಡಿ ತೋರಿಸು ನಮ್ಮ ಮೇಲೆ. ಹೋರಾಟದ ಕೇಸ್ ಇದೆ, ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಆಯಿತು ಅಂತ ST ಮಾಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಫುಲ್ಲು ಬ್ಲಾಕ್ ಮಾಡಿ ಹಾಕಿದ್ದೆ, ಹೋರಾಟದ ಕೇಸ್ ಇದೆ. ಫ್ರೀಡಮ್ ಪಾರ್ಕ್ ಹೋರಾಟದ ಕೇಸ್ ಇದೆ. ಓಲಾ ಊಬರ್ ಆಫೀಸಿಗೆ ನುಗ್ಗಿದ್ದೆ, ಅಲ್ಲಿ ಹೋರಾಟದ ಕೇಸ್ ಇದೆ.
ಇದೆಲ್ಲ ಹೊಡೆದಾಕೊಂಡಿದ್ದೀನಿ. ಇದೆಲ್ಲ ಕೋರ್ಟು ಕಚೇರಿ ಅಂತ ಅಲ್ದು ಈ ಎಲ್ಲ ಕೇಸು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಕೊಡು ಒಂದೇ ಒಂದು ಮೋಸ ಆಗಿರೋದು, ಕಳ್ತನ ಆಗಿರೋದು, ಕೊಲೆ ಮಾಡಿರೋದು, ಈ ಥರದ್ದು ಒಂದೇ ಒಂದು FIR ಕೊಡು ಅಂದಾಗ ಏನೂ ಮಾತಾಡಲಿಲ್ಲ. ಹಿಂಗೆ ಕಾನೂನು ಗೊತ್ತಿರೋರು ಸಾವಿರಾರು ನಾಯಿಗಳು ಬೊಗಳೋ ಅಂಥ ವಿಚಾರನ ಆ ನಾಯಿಗಳು ಬೊಗಳುತ್ತವೆ ಅಂತ ಹೇಳ್ಬಾರ್ದು. ಇಂಥ ನಾಯಿ ಹೋಗಿ ನಿನ್ನ ಮೇಲೆ FIR ಮಾಡ್ತಿದೆಯಲ್ಲ ಅಂತ ಕೇಳಬೇಕು. ಅವಾಗ ಅದನ್ನು ಒಪ್ಕೊಬೋದು. ಈಗ ನಾನು ಓಪನ್ ಆಗಿ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅನ್ನಪೂರ್ಣೇಶ್ವರಿ ನಗರದ ಹಿಡಿದವ್ರೆ, ಇದೇ KRS ಪಕ್ಷದವರು. ಹೊಸಿ ಜನದ ಹಿಡಿದಿದ್ದಾರನ್ರಿ KRS ಪಕ್ಷದವರು. ನಿಜಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂದರೆ ನಾವುಗಳು ಈ ಹೋರಾಟದ ವಿಚಾರಗಳನ್ನ ತಗೊಂಡು ಯಾರೋ ಒಬ್ರು ನೊಂದಿರೋರು ಬೆಂದಿರೋರು ಅವ್ರಿಗೆಲ್ಲೋದ್ರೂ ನ್ಯಾಯ ಸಿಕ್ತಿಲ್ಲ ಅಂತ ನಮ್ಮ ಹತ್ರಕ್ಕೆ ಬಂದಾಗ ನಾವು ಆ ವಿಚಾರಗಳನ್ನ ತಗೊಂಡು ಆ ವ್ಯಕ್ತಿಗಳನ್ನ ಕರ್ಕೊಂಡು ಆ ಸ್ಥಳಗಳಿಗೆ ಹೋದಾಗ ಅಲ್ಲಿ ನಮ್ಮ ಮೇಲೆ ವಿವೇಕ ಬುದ್ಧಿ ಹೇಳೋ ಅಂಥ ಇಲಾಖೆಯ ಅಧಿಕಾರಿಗಳು ನೀವುಗಳು ಬದಲಾಗ್ರಯ್ಯ. ಆಮೇಲೆ ಜನಕ್ಕೆ ವಿವೇಕ ಹೇಳ್ರಿ. ನಿಮ್ಮಲ್ಲ ಬದಲಾವಣೆಗಳಿಲ್ಲ, ವಿವೇಕ ಹೇಳಕ್ಕೆ ಬರ್ತೀರಾ. ಅಲ್ಟಿಮೇಟ್ ಎಲ್ಲಿವರೆಗೂ ವಿವೇಕ ಹೇಳ್ತೀರಾ? FIR ಹಾಕೋವರೆಗೂ ಅಷ್ಟೇ. ಕೋರ್ಟಿಗೆ ಬಂದಮೇಲೆ ವಿವೇಕ ಎಲ್ಲ ನಡೆಯಲ್ಲ, ಅಲ್ಲಿ ಜಡ್ಜು ನಡೀತದೆ. ಆ ಸತ್ಯ ನಮಗೆ ಗೊತ್ತಿದೆ. ಹಂಗಾಗಿ ನಾವು ಹೇಳೋದಿಷ್ಟೇ, KRS ಪಕ್ಷದವರು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ಸು, JDS, BJP ಈ ಮೂರೂ ಪಕ್ಷದವ್ರು ಮಾಡದೇ ಇರೋವಂಥ ಕೆಲಸ ಈ KRS ಪಕ್ಷದವ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಈಗಿನ ಯುವಕರು ಯಾರಿದ್ದಾರೆ ನೀವು ಬಿಟ್ಬಿಡಿ. ಈ BJP, ಕಾಂಗ್ರೆಸ್ಸು, JDS ಈ JCB ಪಕ್ಷಗಳಿಗೆ ಬಕೆಟ್ ಹಿಡಿಯೋದನ್ನು ಬಿಡಿ. ಅವ್ರನ್ನ ಅಣ್ಣ, ಬಾಸು, ಅವ್ರ ಮಕ್ಳುಗಳು, ಅವ್ರ ಕುಟುಂಬಸ್ಥರುಗಳನ್ನ ನೆಕ್ಸ್ಟ್ ಇವರಾದ್ಮೇಲೆ ಇವರೇ ಬರಬೇಕು ಅನ್ನೋದನ್ನ ಬಿಡ್ರಿ. ನಿಮ್ಗಳು ಕೆಪಾಸಿಟಿ ಇಲ್ವಾ? ಹೋಗಿ ನಿಂತ್ಕೊಂಡು ಕೆಲಸ ಮಾಡಿ. ನೋಡಿ, ಆ ಪಕ್ಷ ಕಟ್ಟಿದ್ದಾನೆ, ಯಾರು ರವಿಕೃಷ್ಣ ರೆಡ್ಡಿ ಅವರು ಪಕ್ಷ ಕಟ್ಟಿದ್ದಾರೆ. ಹೋಗಿ ಸೇರ್ಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಕ್ಯಾಂಡಿಡೇಟ್ಗಳಾಗಿ ನಿಂತ್ಕೊಳ್ಳಿ. ನೀವು ಗೆಲ್ರಿ. ಯಾಕೆ MLA ಮಗನೇ ಬರ್ಬೇಕಾ ಗೆಲ್ಲಕ್ಕೆ? ಕೌನ್ಸಿಲರ್ ಮಕ್ಕಳೇ ಬರ್ಬೇಕಾ ಗೆಲ್ಲಕ್ಕೆ? ಯಾಕೆ ನಿಮಗೆ ಸಾಮರ್ಥ್ಯ ಇಲ್ವಾ? ಗೆಲ್ರಿ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ರಿ. ಹತ್ತೆ ಓಟ್ ಬೀಳಲಿ, ನಿಂತು ತೋರಿಸ್ಬೇಕು. ಇದನ್ನ ನೀವು ಯಾರು ಮಾಡಕ್ಕೆ ರೆಡಿ ಇಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಅವನ ಅಪ್ಪ ಹೋದ್ರೆ ಮಗ ಬರ್ಬೇಕಂತೆ, ಮಗ ಹೋದ್ರೆ ಹೆಂಡತಿ ಬರ್ಬೇಕಂತೆ. ಅವ್ರ ಕುಟುಂಬಸ್ಥರುಗಳೇ ಏನು ಬರ್ಕೊಟ್ಬಿಟ್ಟವ್ರ ವಿಧಾನಸೌಧನ ಇಲ್ಲ ಪ್ರಜಾಪ್ರಭುತ್ವನ? ಇದನ್ನ ಬಿಡ್ಬೇಕು. ಇದನ್ನ ಬಿಡೋ ಅಂಥ ಕೆಲಸ KRS ಪಕ್ಷ ಪ್ರಜಾಕೀಯ ಎರಡು ಮಾಡ್ತಾ ಇದೆ. ಪ್ರಜಾಕೀಯ ಕಷ್ಟ ಫಾರ್ಮಿಗೆ ಬರೋದು, KRS ಪಕ್ಷ ಇದೆ. ಯುವಕರು ದಯವಿಟ್ಟು ಬಿಡ್ರಿ. ಈ ರಾಜಕಾರಣಿಗಳು ಬಕೆಟ್ ಹಿಡಿಯೋದ್ರಿಂದ ಏನು ಯೂಸ್ ಇಲ್ಲ. ಇವ್ರಿಗೆ ಯಾರು ಗೊತ್ತಾ ಬಕೆಟ್ ಹಿಡಿಬೇಕು? ಈ ಕಾಂಟ್ರಾಕ್ಟ್ ಕೆಲಸಗಳು ಮಾಡಿಕೊಂಡು ಟೆಂಡರ್ಗಳು ಹಾಕೊಂತಾರಲ್ಲ ಅವ್ರುಗಳು ಇವ್ರ ಹತ್ರ ಬಕೆಟ್ ಹಿಡಿಬೇಕು. ಮತ್ತು ಈ ರಾಜಕಾರಣಿಗಳನ್ನ ನಂಬ್ಕೊಂಡು ಹೊಟ್ಟೆಪಾಡಿಗೆ ಅಂತ ಅವ್ರ ಹತ್ರನೇ ವಿಧಿ ಇಲ್ಲದೆ ಒದ್ದಾಡ್ಕೊಂಡಿರ್ತಾರಲ್ಲ ಅಂಥವ್ರು ಇವ್ರಿಗೆ ಬಕೆಟ್ ಹಿಡ್ಕೊಂಡಿರ್ಬೇಕೆ ಹೊರತು ಸಾಮಾನ್ಯ ಜನ ದಯವಿಟ್ಟು ಈ ರಾಜಕಾರಣಿಗಳು ಬಕೆಟ್ ಹಿಡಿಬೇಡಿ. ಹಿಡಿಯೋ ಅಂಥ ದರ್ದು ನಿಮ್ಗಿಲ್ಲ. ಇನ್ನು ನಿಮ್ಮನ್ನು ಅವ್ರು ಬಕೆಟ್ ಹಿಡ್ಕೊಂಡು ಜೀವನ ಮಾಡಬೇಕು. ಹಂಗಾಗಿ ದಯವಿಟ್ಟು KRS ಪಕ್ಷನ ಬೆಳೆಸಿ. ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ಇವತ್ತಿನ ನಮ್ಗಳ ಯೂತ್ ಏನಿದ್ದೀವಿ, ನಾವು ಈ ವ್ಯವಸ್ಥೆನ ಚೇಂಜ್ ಮಾಡಿಲ್ಲ ಅಂದರೆ ಮುಂದೆ ಬರೋ ಪೀಳಿಗೆಗಳು ಈ ಪುಡಾರಿಗಳು ಗುಲಾಮರಾಗೆ ಬದುಕಬೇಕಾಗ್ತದೆ. ವ್ಯವಸ್ಥೆನ ಏನೂ ಮಾಡೋಕ್ಕಾಗಲ್ವಲ್ಲಪ್ಪ ಅನ್ನೋ ರೀತಿಯಲ್ಲಿ ಒದ್ದಾಡಬೇಕಾಗ್ತದೆ. ದಯವಿಟ್ಟು KRS ಪಕ್ಷನ ದಯವಿಟ್ಟು ಬೆಳೆಸಿ. ಈ ಪಕ್ಷ ಏನಾದರೂ ಅಧಿಕಾರಕ್ಕೆ ತರುವಂಥ ಕೆಲಸದಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಅಂದರೆ ನಾಡಿನ ಜನತೆ ಒಂದು ಬದಲಾವಣೆ ತರ್ಬೋದು. ಪ್ರಯತ್ನ ನೋಡೋಣ. ಖಂಡಿತ ಇವರಲ್ಲಿ ಬದಲಾವಣೆ ತರುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ಆ ಕೆಲಸ ಆಗಬೇಕು ಅಂತಲೇ ನಾನು ಈ ಲೈವ್ ಮುಖಾಂತರ, ಯಾಕೆಂದರೆ ಈ ಹೋರಾಟದಲ್ಲಿ ನೋಡ್ಬಿಟ್ಟಿದ್ದೀವಿ. ನೋಡಿ, ಆ ಮಾನ್ಯತಾ ಟೆಕ್ ಪಾರ್ಕಲ್ಲಿ ವೈಟ್ ಬೋರ್ಡ್ ದಂಧೆ ಈಗಲೂ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಎಲ್ಲ ಹೋಗಿ ವಿಡಿಯೋ ಮಾಡಾಕ್ದೆ. ಎಲ್ಲೆಲ್ಲೆಲ್ಲ ಪ್ರಸಾರ ಹಾಕಿದ್ರು ಗೊತ್ತಾ? ಆ ಸ್ಟೇಷನ್ಗೆ ಕರೆಸ್ಕೊಂಡು ಆ ಇನ್ಸ್ಪೆಕ್ಟ್ರ್ ಹೇಳೋ ವಿವೇಕ ಹೇಳಬೇಕು. ನಿಮ್ಮನ್ನು ಯಾರು ಹೋಗಿದ್ದು ಅಲ್ಲಿ ಯಾಕ್ರಿ ವಿಡಿಯೋ ಮಾಡಕ್ಕೆ ಹೋದ್ರಿ, ನೋಡ್ರಿ ಎಷ್ಟೊಂದು ಪ್ರಸಾರ ಬಂದಿದೆ, ಸ್ಟೇಟ್ಮೆಂಟ್ ಬರ್ಕೊಡ್ರಿ. ಈ ರೀತಿಯಲ್ಲಿ ಹೋರಾಟಗಾರರನ್ನ ಅಡಗಿಸ್ತಾರೆ ಇವ್ರುಗಳು. ಯಾರು? ಪೊಲೀಸ್ ಇಲಾಖೆಗಳನ್ನ ಬಳಸ್ಕೊಂಡು. ಅಂಥ ಪೊಲೀಸ್ ಇಲಾಖೆ ಇಂಥ ವಿಚಾರಗಳಲ್ಲಿ ನೀವೆಲ್ಲ ಇನ್ವಾಲ್ವ್ ಆಗ್ತಿರಲ್ರ ಅಧಿಕಾರಿಗಳು. ನೀವ್ಯಾಕೆ ಇಂಥ ತಪ್ಪು ಕೆಲಸಗಳು ಮಾಡ್ತೀರಾ? ಯಾಕೆ ನಿಮಗೆ ಸರ್ಕಾರ ಸಂಬಳ ಕೊಡಲ್ವಾ? ಇಂಥ ಹವಾಲಾ ದಂಧೆಗಳು ನೋಡಿ, ಇಲ್ಲೆಲ್ಲ ಯಾಕೆ ತಗ್ಲಾಕಂಬೇಕು ನೀವುಗಳು? ಲ್ಯಾಂಡ್ ಮಾಫಿಯಾ ನೋಡು, ಅದರಲ್ಲೂ ಇರ್ತೀರಾ. ಆಮೇಲೆ ಲೋಕಲ್ ಏರಿಯಾಗಳಲ್ಲಿ ಯಾವ್ಯಾವುದೋ ದೊಡ್ಡ ದೊಡ್ಡ ವ್ಯವಹಾರಗಳು ನಡೀತಿದ್ರೆ ಅದರಲ್ಲೂ ಶೇರ್ ಹೋಲ್ಡರ್ಗಳಾಗಿರ್ತೀರಾ. ಎಲ್ಲ ತುಂಬ ಗೊತ್ತಿರ್ತವೆ. ಆದರೆ ನೀವು ಹೇಳೋ ವಿವೇಕಗಳು ಕೇಳಿದಾಗ ನಮಗೆ ಬೇಸರ ಆಗ್ತದೆ. ಎಂಥವ್ರ ಬಾಯಿಗಳಲ್ಲಿ ಎಂತೆಂಥ ಮಾತು ಕೇಳಬೇಕಪ್ಪ ನಾವು ಅಂತ.